ಸಮು ಬೆಕ್ ಮತ್ತೆ ಮರಿ ಹಾಕೈತಿ. ಸೊ ಗೈಸ್ ಬೆಕ್ ನಮ್ಮ ಮನೆಗೆ ವಾಪಸ್ ಮರಿ ಫಸ್ಟ್ ಅದಲ್ಲ ಹಾಕಿತ್ತು. ಈ ಸತೆ ಅದು ಸೀದಾ ನಂದು ರೂಮ್ ಒಳಗೆ ಹಾಕಿತ್ತು. ಯಾಕಂದ್ರೆ ಅದು ಗೊತ್ತು ಅದು ಸಮುದ್ರ ರೂಮ್ ಅಂತ. ಅದೆಲ್ಲ ಮರಿ ಸಾಕಿದೆ. ವಾಪಸ್ 3 ಮರಿ ಸಾಕ್ತದೆ. ಅದಕ್ಕೆ ರೂಢಿ ಬಿದ್ದುಬಿಟ್ಟಿದ್ದು 3 ಮರಿ ಸಾಕೋದು. ಒಂದು ಹಂಗಾರೆ ಆ ಬೆಕ್ ಹೆಂಗೈತಿ ಹಂಗೆ ಐತಿ, ಆ ಬೆಕ್ ಹೆಂಗೈತಿ ಹಂಗೆ ಐತಿ. ಇನ್ನೆರಡು ಫುಲ್ ಹೆಂಗಂದ್ರೆ ಬ್ಲ್ಯಾಕ್ ಪ್ಯಾಂಥರಿನ ಮರಿ ಹಿಂಗತೆ ಇದಾವೆ. ಫುಲ್ ಬ್ಲ್ಯಾಕ್ ಪ್ಯಾಂಥರ್ ಗತೆ ಇದಾವೆ. ನಮ್ಮ ಮಮ್ಮಿನೂ ಓಕೆ ಅಂತಾರೆ ಅವ್ರ ಇಟ್ಕೊಳಕ್ಕಾದ್ರೆ ಇಲ್ಲಲ್ಲ, ಹೊರಗೆ ಇಲ್ಲ ಸಪ್ರೇಟಿ ಅವ್ರಕ್ಕೆ ಮನಿ ಮಾಡ್ತೀವಿ. ಹಿಂದೆ ಡೋರ್ ಇಟ್ಟಿವಲ್ಲೇ ನಾವು ಎಲ್ಲಿ ಎಷ್ಟೋ ಮಟ್ಟ ಹಿಡ್ಕೋತೀವಿ ಅಂದ್ರೆ ಅವನಂದ್ರೆ ತೊಡಿ ಮೇಲೆ ಓಡ್ಕೋತ ಬಂದು ಹತ್ತಿ ಕುಂದ್ರು ಹಂಗೆ ಮಾಡ್ತೀನಿ. ನೋಡ್ಕೊ ಜೊತೆ ಮುಗಿಸಿತ್ತೀಗ. ಈಗ ಹೋಗಿ ಅಂದ್ರೆ ಏನಂದ್ರೆ ಗೊತ್ತಾದ್ರೆ ಅವ್ರು ಏನಂತಾರೆ ಹೇಳ, ಯಪ್ಪ ಸಮರ್ಥಿ ಎಷ್ಟು ಲಕ್ಕಿ ಅದೀವಪ್ಪ ಅಂತ ದೊಡ್ಡ ಮನೆ ಸಲುವಾಗಿ ಈ ದೊಡ್ಡ ದೊಡ್ಡ ಬೆಕ್ ಬಂದು ನಿಮ್ಮ ಮನ್ಯಾಗ ಒಂದಿಲ್ಲ 2 ಇಲ್ಲ 3 ಮರಿ ಸಾಕಾಗತ್ತಾವೆ. ನಮಗಿಲ್ಲೇ ಒಂದು ನಾಯಿ ಪಪ್ಪಿ ಇರೋದ್ರೆ ಬೆಕ್ಕಿನ ಮರಿ ಹೊರಗಿಂದ ಹಿಡ್ಕೊಂಡು ಬರ್ಬೇಕಂದ್ರೆ ಆವಲ್ತು. ಸ್ಟಾರ್ಟ್ ಮಾಡಿಬಿಟ್ಟೆ ಗ್ಲಾಸು, ಹಂಗಾಗಿ ಅದು ಬಂದು ಬೀಳುತ್ತೆ. ಮರಿಗೆ ಮರಿ ಇಡಾಕೋ ನಂಗೆ ಗೊತ್ತಿತ್ತು. ಏನಾಯ್ತು? ಪಿಂಚ್ ಮಾಡೋಕೆ ಜಲ್ದಿ. ಅಲ್ಲೇ 3 ಅಲ್ಲ 5 ಬೇಕದಾವ. ಜಲ್ದಿ ಬಾ. ಚಾರ್ಜ್ ತೋರಿಸ್ತೀನಿ ಜಲ್ದಿ. ಜಲ್ದಿ ಬಾ. ಚಾರ್ಜ್ ತಗೊಂಡ 1 2 3 4 5 ಫ್ರೆಂಡ್ಸ್ ನೋಡಿಲ್ಲಿ. ಅಪ್ಪೋ ವಾಟ್ ಇಸ್ ದಿಸ್? ಈಗ ಟೈಮ್ ಐತಿ ಹಸಿರ ಸರಸ್